ತುಂಬ ಹಳೆ ಕಾಲದ್ದಲ್ಲ, ಎಲ್ಲ ಧ್ವಂಸ ಆಗೋಗಿದೆ. ನಮ್ಮ ಭಾರತದ ಅರ್ಥವ್ಯವಸ್ಥೆಗೆ ಇದೊಂದು ಮೈಲಿಗಲ್ಲು. ಅದು ರಾಜನ ಅರಮನೆ ಅಂತೆ, ನೋಡ್ಕೊಂಬರ್ಲಿ ಬನ್ನಿ. ರಾಜನ ಅರಮನೆ ಅದು ಸ್ಟೋರಿ ಭಾಳ ಐತ್ರಿ. ಅದೆಲ್ಲ ಎಲ್ಲಿಂದ ಬಂದು ಹೆಂಗೆ ಬಂದು ಆಕೆ ಎಲ್ಲಿ ನೆಲೆಗೊಂಡ್ಲು ಅದೆಲ್ಲ ಭಾಳ ಐತೆ. ಅದು ಒಂದು ದಿವ್ಸಕ್ಕೆ ಅದಾಗಲ್ಲ. ಏನು ಸಿಂಪಲ್ ನಾವು ಮಾತಾಡಂಗಿಲ್ಲ, ಒಂದೆರಡು ಸಿಂಪಲ್ ಹೇಳಿ. ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕದ ಗ್ವಾಲಿಯರ್ ಎಂದು ಪ್ರಸಿದ್ಧವಾಗಿರುವಂತಹ ಹರಪನಹಳ್ಳಿ ತಾಲೂಕು ವಿಜಯನಗರ ಜಿಲ್ಲೆಯಲ್ಲಿ ಇರುವಂತಹ ಶ್ರೀ ಆದಿಶಕ್ತಿಯ ಐತಿಹಾಸಿಕ ಮತ್ತು ಪೌರಾಣಿಕ ಸ್ಥಳವಾದಂತಹ ಉಚ್ಚಂಗಿದುರ್ಗ ಕ್ಷೇತ್ರಕ್ಕೆ ಭೇಟಿ ನೀಡಿ ಇಲ್ಲಿನ ಐತಿಹಾಸಿಕ ಪುರಾಣ ಮತ್ತು ಈ ಒಂದು ಸ್ಥಳ ಪುರಾಣದ ಬಗ್ಗೆ, ಇಲ್ಲಿನ ಐತಿಹಾಸಿಕ ವಿಚಾರಗಳ ಬಗ್ಗೆ, ಇಲ್ಲಿನ ಅರ್ಚಕರ ಬಳಿ ಮಾಹಿತಿಯನ್ನು ತಿಳಿದುಕೊಂಡು ಬರೋಣ ಬನ್ನಿ ಸ್ನೇಹಿತರೆ. ಅಲ್ಲಿ ನೀವು ನೋಡ್ತಾ ಇರ್ಬೋದು, ಅದೇ ಈ ಕೋಟೆ, ಉಚ್ಚಂಗಿದುರ್ಗದ ಕೋಟೆ. ಸ್ನೇಹಿತರೆ, ಈ ಸ್ಥಳವು ವಿಜಯನಗರ ಜಿಲ್ಲೆಯ ಹರಪನಹಳ್ಳಿ ತಾಲೂಕಿನ ಉಚ್ಚಂಗಿದುರ್ಗ. ಅಲ್ಲಿ ಕಾಣ್ತಾ ಇರ್ಬೋದು, ಈ ಒಂದು ಕೋಟೆ ಸುಮಾರು 1500 ಅಡಿ ಎತ್ತರದಲ್ಲಿದೆ. 1500 ಅಡಿ. ಸುತ್ತಮುತ್ತ ಒಳ್ಳೆ ವಾತಾವರಣ. ಕರ್ನಾಟಕದ ಪ್ರತಿಯೊಂದು ಭಾಗದಿಂದಲೂ ಇಲ್ಲಿ ಭಕ್ತಾದಿಗಳು ಬಂದು ಪ್ರತಿನಿತ್ಯ ಪೂಜೆ ಮಾಡ್ಕೊಂಡು ಹೋಗ್ತಾರಂತೆ. ಇಲ್ಲಿ ನೆಲೆಸಿರುವ ಆದಿಶಕ್ತಿಯನ್ನು ಉಚ್ಚಂಗ್ಯಮ್ಮ ಎಂದು ಕರೀತಾರೆ. ಪೂಜಾ ಸಾಮಗ್ರಿಗಳು ದೊರಕುವಂತ ಸ್ಥಳ ಇದು. ಸ್ನೇಹಿತರೆ, 1173ನೇ ಇಸ್ವಿನಲ್ಲಿ ಹೊಯ್ಸಳರ ರಾಜ 2ನೇ ವೀರ ಬಲ್ಲಾಳ ಈ ಒಂದು ಸ್ಥಳಕ್ಕೆ ಪಾಂಡ್ಯರ ವಿರುದ್ಧ ಯುದ್ಧ ಗೆದ್ದು ಆಡಳಿತ ಶುರು ಮಾಡ್ತಾರೆ ಅಂತ ಹೇಳ್ತಾರೆ. ಅದ್ಭುತವಾದಂತಹ ಸ್ಥಳ. ಚಪ್ಪಲಿನ ಇಲ್ಲೇ ಬಿಟ್ಟು ಹೋಗ್ಬೇಕು. ಗಿರಿದುರ್ಗ ಮತ್ತು ಅರಮನೆ ಅವಶೇಷ ಉಚ್ಚಂಗಿದುರ್ಗ. 15ನೇ ಶತಮಾನದಲ್ಲಿ ಈ ಪ್ರದೇಶವನ್ನು ಆಳಿದ ಬನವಾಸಿಯ ಕದಂಬರಿಂದ ಇಲ್ಲಿ ದುರ್ಗದ ಎಲ್ಲ ಸಂಪೂರ್ಣವಾದ ಮಾಹಿತಿಯನ್ನು ಬರೆದಿದ್ದಾರೆ. ಸಂರಕ್ಷಿತ ಸ್ಮಾರಕ. ಭಾರತೀಯ ಪುರಾತತ್ವ ಇಲಾಖೆಗೆ ಸೇರಿದೆ ಸ್ನೇಹಿತರೆ ಈ ಸ್ಥಳ. ಸಾರ್ವಜನಿಕರ ಮಾಹಿತಿಗಾಗಿ ನೀಡಿದ ಸ್ನೇಹಿತರೆ, ಈ ಕ್ಷೇತ್ರವು ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆಗೆ ಸೇರಿದೆ. ಉಚ್ಚಂಗಿ ದುರ್ಗಮ್ಮ ದೇವಸ್ಥಾನ, ಕೋಟೆ, ಪ್ರಾಚೀನ ಅರಮನೆ, ಅರಸಿನ ಹೊಂಡ, ಆನೆ ಹೊಂಡ. ತಿಳ್ಕೋಬೇಕಾದಂತಹ ವಿಚಾರಗಳು ತುಂಬಾನೇ ಇದಾವೆ. 15ನೇ ಶತಮಾನದಲ್ಲಿ ಈ ಸ್ಥಳವನ್ನು ಆಳಿದ ಬನವಾಸಿಯ ಕದಂಬರಿಂದ ಪ್ರಖ್ಯಾತಿ ಹೊಂದಿದ ಈ ದುರ್ಗದ ಮೇಲೆ ನಿರ್ಮಿಸಿರುವಂತಹ ಕೋಟೆಯಿಂದ ಹಾಗೂ ಇಲ್ಲಿರುವ ಉಚ್ಚಂಗ್ಯಮ್ಮ ದೇವಿಯಿಂದ ಈ ಗ್ರಾಮಕ್ಕೆ ಉಚ್ಚಂಗಿದುರ್ಗ ಎಂದು ಹೆಸರು ಬಂದಿದೆ. ಇದು ಆಗಿನ ಕಾಲದಲ್ಲಿ ಚಾಳುಕ್ಯರು, ಆಮೇಲೆ ಚೋಳರು, ಪಾಂಡ್ಯರು ಅವರೆಲ್ಲ ಆಡಳಿತ ಮಾಡಿದಂತಹ ಸ್ಥಳ ಇದು. ಸ್ನೇಹಿತರೆ, ಈ ಒಂದು ಸ್ಥಳದಲ್ಲಿ ಐತಿಹಾಸಿಕವಾಗಿ ವಿಜಯನಗರದ ಸಾಮ್ರಾಜ್ಯದ ಅರಸರು, ಆಮೇಲೆ ಪಾಂಡ್ಯರು, ಚೋಳರು, ಚಾಳುಕ್ಯರು ಅವರೆಲ್ಲ ಆಡಳಿತ ಮಾಡಿದಂಥ ಸ್ಥಳ. ಹೊಯ್ಸಳರ ಕಾಲದ 2ನೇ ವೀರ ಬಲ್ಲಾಳ ಈ ಒಂದು ಸ್ಥಳಕ್ಕೆ 1173ನೇ ಇಸ್ವಿನಲ್ಲಿ ದಂಡಯಾತ್ರೆ ಮಾಡ್ತಾರಂತೆ. ಆ ಒಂದು ಸಮಯದಲ್ಲಿ ಪಾಂಡ್ಯರ ಆಳ್ವಿಕೆ ಇರುತ್ತೆ ಇಲ್ಲಿ. ಈ ಪ್ರದೇಶವು ನೋಳಂಬರ ರಾಜಧಾನಿಯಾಗಿದ್ದು ಕ್ರಿಸ್ತಶಕ 970ರಲ್ಲಿ ಗಂಗರ 2ನೇ ನರಸಿಂಹನು ಈ ಪ್ರದೇಶವನ್ನು ಆಡಳಿತ ಮಾಡುತ್ತಾನೆ. ಗಂಗರ ನಂತರ ಕಲ್ಯಾಣಿ ಚಾಳುಕ್ಯರು, ಪಾಂಡ್ಯರು ಈ ಪ್ರದೇಶದಲ್ಲಿ ತಮ್ಮ ಆಡಳಿತವನ್ನು ನಡೆಸುತ್ತಾರೆ. ಸ್ನೇಹಿತರೆ, ಈ ಕೋಟೆಯು ಉತ್ತರ ದಕ್ಷಿಣವಾಗಿ ಸುಮಾರು 1 ಮೀಟರ್ ಉದ್ದವಾಗಿದ್ದು
ಉತ್ತರ ಮತ್ತು ಪೂರ್ವದಲ್ಲಿ ತುಂಬ ಕಡಿದಾಗಿದೆ. ತಳಭಾಗದಲ್ಲಿ ಮತ್ತು ಮೇಲ್ಭಾಗದ ಕೋಟೆಯು ಆಳವಾದ ಕಂದಕಗಳನ್ನು, ಬುರುಜುಗಳನ್ನು, ಕಾವಲು ಗೋಪುರಗಳನ್ನು, ದ್ವಾರಗಳನ್ನು ಹೊಂದಿದೆ. ಬಾಗಿಲುಗಳಲ್ಲಿ ಹರಿಹರ ಬಾಗಿಲು, ಹಳೆಯ ಬಾಗಿಲು, ಚೌಡಮ್ಮನ ಬಾಗಿಲು ಮುಂತಾದ ಪ್ರಮುಖವಾದ ಬಾಗಿಲುಗಳಿದ್ದಾವೆ. ವರ್ಷದ 365 ದಿನ ಕೂಡ ಇಲ್ಲಿ ಭಕ್ತಾದಿಗಳು ಬರೋದು ಹೋಗೋದು ಮಾಡ್ತಾನೆ ಇರ್ತಾರೆ. ಅಷ್ಟೊಂದು ಪ್ರಸಿದ್ಧವಾದಂತಹ ಸ್ಥಳ ಇದು. ಅಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿನ ವಾತಾವರಣ ಎಷ್ಟು ಅದ್ಭುತವಾಗಿದೆ. ನಮ್ಮದು ದಾವಣಗೆರೆ. ಸ್ನೇಹಿತರೆ, ಈ ಕೋಟೆಯ ಮೇಲ್ಭಾಗದಲ್ಲಿ ಹಳೆಯ ಅರಮನೆಗಳ ಅವಶೇಷಗಳಿವೆ. ಇದು ಚೌಕಾಕಾರದ ಅಧಿಷ್ಠಾನಗಳನ್ನು ಒಳಗೊಂಡಿದ್ದು ಕಮಾನು ಗೋಪುರಗಳ ಆವರಣದಿಂದ ಕೂಡಿದೆ. ದಕ್ಷಿಣದಲ್ಲಿ ಸ್ಥಳೀಯ ದೇವತೆಯಾದ ಹೊನ್ನತ್ತಮ್ಮ ದೇವಾಲಯವಿದ್ದು ಅದು ಕೂಡ ಕೋಟೆಯ ಒಂದು ಭಾಗವಾಗಿ ಕಂಗೊಳಿಸುತ್ತದೆ. ಇದರ ಒಳಭಾಗದಲ್ಲಿ ಹಲವಾರು 14ನೇ ಶತಮಾನಕ್ಕೆ ಸೇರಿದ ಕೊಳಗಳು, ಶಿವನ ದೇವಾಲಯಗಳಿದ್ದು ಅಂತಹ ಕೊಳಗಳಲ್ಲಿ ಆನೆ ಹೊಂಡ, ಭತ್ತದ ಹೊಂಡ ಮತ್ತು ಬಾವಿಗಳಿವೆ. ಇದು ಮೋಸ್ಟ್ಲಿ ಅಲ್ಲಿ ನಾವು ಬೋರ್ ನೋಡಿದ್ವಲ್ಲ, ಆ ಹೊಂಡ ಇರ್ಬೋದು. ಸ್ನೇಹಿತರೆ, ಪೌರಾಣಿಕವಾಗಿ ಈ ಒಂದು ಕ್ಷೇತ್ರದ ಸ್ಥಳ ಪುರಾಣದ ಬಗ್ಗೆ ನಾವು ವಿಚಾರ ಮಾಡ್ಬೇಕಂತ ಹೇಳಿದ್ರೆ, ಚಾಮುಂಡೇಶ್ವರಿಯು ಮಹಿಷಾಸುರನನ್ನು ಕೊಂದ ನಂತರ ಈ ಒಂದು ಸ್ಥಳಕ್ಕೆ ಬಂದು ಇಲ್ಲಿ ನೆಲೆಸ್ತಾರೆ ಅಂತ ಹೇಳಿ ಇಲ್ಲಿ ಸ್ಥಳೀಯ ಜನಗಳಲ್ಲಿ ನಂಬಿಕೆ ಇದೆ. ಈ ಒಂದು ಕೋಟೆಯ ಗೋಡೆಗಳ ಮೇಲೆ ನಂದೀಶ್ವರರ ಒಂದು ಕೆತ್ತನೆ, ಅಲ್ಲಿ ನೀವು ನೋಡ್ತಾ ಇರ್ಬೋದು, ನಂದೀಶ್ವರರ ಕೆತ್ತನೆ. ಅಂದ್ರೆ ಅದನ್ನು ಇತ್ತೀಚೆಗೆ ಯಾರಾದ್ರೂ ಇಲ್ಲಿ ಸ್ಥಳೀಯರು ಕೆತ್ತಿರ್ಬೋದು. ಹಳೆದಂತ ಏನು ಅನ್ನಿಸ್ತಾ ಇಲ್ಲ, ಅದು ಹೊಸದೇ ಇರ್ಬೋದು, ಹೊಸದಾಗಿ ಕೆತ್ತಿರ್ಬೋದು. ಅಲ್ಲಿ ಕಾಣ್ತಾ ಇದೆಯಲ್ಲ ರೋಡ್, ಆ ರೋಡಿಂದ ತುದಿಯವರೆಗೂ 1500 ಅಡಿ ಎತ್ತರದಲ್ಲಿದೆ ಆದಿಶಕ್ತಿಯ ಒಂದು ಸನ್ನಿಧಿ. ಉಚ್ಚಂಗಿದುರ್ಗ ಪರ್ವತದ ಮೇಲಿರುವ ಒಂದು ಅದ್ಭುತವಾದ ಕೋಟೆ. ಇದು ಕೇವಲ ಒಂದು ಕೋಟೆ ಅಲ್ಲ, ಇದು ಸಾವಿರಾರು ವರ್ಷಗಳ ಇತಿಹಾಸದ ಸಾಕ್ಷಿಯಾಗಿದೆ. ಸ್ನೇಹಿತರೆ, ಉಚ್ಚಂಗಿದುರ್ಗ ಗ್ರಾಮವು ವಿಜಯನಗರ ಜಿಲ್ಲೆಯ ಹರಪನಹಳ್ಳಿ ತಾಲೂಕಿನಲ್ಲಿರುವ ಒಂದು ಅಭೇದ್ಯವಾದ ಕೋಟೆಯ ಗ್ರಾಮವಾಗಿದೆ. ದಾವಣಗೆರೆ ಜಿಲ್ಲೆಯಿಂದ ಸುಮಾರು 22 ಕಿಲೋಮೀಟರ್ ದೂರವಿರುವ ಈ ಕ್ಷೇತ್ರವು ಹರಪನಹಳ್ಳಿಯಿಂದ 29 ಕಿಲೋಮೀಟರ್ ದೂರವಿದೆ. ಈ ಸ್ಥಳವು ಇತಿಹಾಸ ಮತ್ತು ಭಕ್ತಿಯ ಕೇಂದ್ರವಾಗಿದ್ದು, ಪರ್ವತದ ಮೇಲೆ ನಿರ್ಮಿಸಲಾದ ಈ ಕೋಟೆ ಸುತ್ತಮುತ್ತಲಿನ ಪ್ರದೇಶವನ್ನು ಸಂಪೂರ್ಣವಾಗಿ ಕಣ್ತುಂಬಿಕೊಳ್ಳುವಂತಹ ತಂತ್ರಜ್ಞಾನದ ಸ್ಥಳವಾಗಿದೆ. ಇದು ರಾಣಿ ಅರಮನೆ ಅಂತ ಹೇಳಿ ಇದೇ ಇರ್ಬೋದು, ಮೋಸ್ಟ್ಲಿ ರಾಣಿ ಅರಮನೆ. ಬೋರ್ಡ್ ಹಾಕಿದ್ದಾರೆ, ಅರಮನೆ ಏನು ಕಾಣಿಸ್ತಾ ಇಲ್ಲ, ತುಂಬಾ ಹಳೆ ಕಾಲದ್ದಲ್ಲ, ಎಲ್ಲ ಧ್ವಂಸ ಆಗೋಗಿದೆ. ಸ್ನೇಹಿತರೆ, ಇದು ರಾಣಿಯ ಒಂದು ಅರಮನೆ ಅಂತೆ, ರಾಣಿಯ ಅರಮನೆ ಅವಶೇಷಗಳು. ಗೇಟ್ ಹಾಕಿಬಿಟ್ಟಿದ್ದಾರೆ, ಒಳಗಡೆ ಹೋಗೋದಕ್ಕೆ ಆಗೋದಿಲ್ಲ. ಒಂದೊಂದಾಗಿ ನೋಡ್ಕೊಂತ ಹೋಗ್ಬೇಕು ನಾವು. ಇನ್ನು ತಾಯಿಯ ಸನ್ನಿಧಿ ಆ ಕಡೆ ಇದೆ. ಸ್ನೇಹಿತರೆ, ಕಾಲಕ್ಕೆ ತಕ್ಕಂತೆ ಈ ಒಂದು ಸ್ಥಳದ ಪಾಳೆಗಾರರು, ಅಂದ್ರೆ ಮುಸ್ಲಿಂ ಆಗಿರ್ಬೋದು, ಹಿಂದೂಗಳಾಗಿರ್ಬೋದು, ಈ ಒಂದು ಸ್ಥಳನ ಯಾರು ಆಡಳಿತ ಮಾಡ್ತಾರಲ್ಲ, ಆ ಒಂದು ಆಡಳಿತಗಾರರು, ಇಲ್ಲಿನ ಪಾಳೆಗಾರರು ಈ ಒಂದು ಕ್ಷೇತ್ರವನ್ನು ಅವರ ಕಾಲಮಾನದಲ್ಲಿ ಅಭಿವೃದ್ಧಿ ಮಾಡ್ಕೊಂತ ಬಂದಿದ್ದಾರೆ. ಅದಕ್ಕೋಸ್ಕರ ಇನ್ನೂ ತುಂಬಾನೇ ಅಚ್ಚುಕಟ್ಟಾಗಿದೆ ಇಲ್ಲಿನ ಒಂದು ಸ್ಥಳ. ಕೆಲವೊಂದು ಕಡೆ ಎಲ್ಲ ಧ್ವಂಸ ಆಗಿರ್ತವೆ, ಬಟ್ ಈ ಸ್ಥಳದಲ್ಲಿ ಆ ಥರ ಏನು ಜಾಸ್ತಿ ಏನು ಹಾಳಾಗಿಲ್ಲ, ಚೆನ್ನಾಗೇ ಇದೆ ಪ್ಲೇಸಲ್ಲಿ.
ಈ ಪ್ರದೇಶವನ್ನು ಪ್ರಾಚೀನ ಕಾಲದಲ್ಲಿ ಉಚ್ಚಶೃಂಗಿ ಎಂದು ಕರೆಯಲಾಗುತ್ತಿತ್ತು. 4ನೇ ಶತಮಾನದಲ್ಲಿ ಇಲ್ಲಿ ಪಲ್ಲವರು ಮತ್ತು ಕದಂಬರ ರಾಜರ ನಡುವೆ ಭೀಕರವಾದ ಯುದ್ಧ ನಡೆದಿತ್ತು ಎಂದು ಹೇಳಲಾಗುತ್ತದೆ. ಭಕ್ತಾದಿಗಳು ಬಂದ್ರೆ ಊಟ ಮಾಡ್ಕೊಂಡು ಹೋಗ್ಲಿ ಅಂತ ಹೇಳಿ ಪ್ರತಿಯೊಂದು ದೇವಾಲಯಗಳಲ್ಲಿ, ಪ್ರತಿಯೊಂದು ಐತಿಹಾಸಿಕ ಪೌರಾಣಿಕ ಸ್ಥಳಗಳಲ್ಲಿ ಈ ತರ ಅನ್ನದಾಸೋಹ ನಿಲಯನ ಮಾಡಿರ್ತಾರೆ. ಹಿಂದೂ ಧಾರ್ಮಿಕ ದತ್ತಿ ಇಲಾಖೆ, ಶ್ರೀ ಉಚ್ಚಂಗೆಮ್ಮ ದೇವಾಲಯ ಸ್ಥಾನ. ಸ್ನೇಹಿತರೆ, ಈ ಒಂದು ಪ್ಲೇಸ್ನಲ್ಲಿ ಒಂದು ಹಳ್ಳಿನೇ ಇದೆ. ಅಲ್ಲಿ ನೀವು ನೋಡ್ತಾ ಇರ್ಬೋದು, ಅಲ್ಲಿ ಒಂದು ಚಿಕ್ಕದಾಗಿ ಹಳ್ಳಿ ಗ್ರಾಮವನ್ನು ಮಾಡಿದ್ದಾರೆ ಸ್ಥಳೀಯರು. ಆ ಕಡೆ ಒಂದಿದೆ, ಆಮೇಲೆ ಆ ಕಡೆ ಕೆಳಗಡೆ ಒಂದು ಇದೆ, ಆಮೇಲೆ ಹಿಂದ್ಗಡೆ ಇದೆ, ಕೋಟೆ ಹಿಂದ್ಗಡೆ ಒಂದು ಹಳ್ಳಿ ಇದೆ. ಚಿಕ್ಕ ಚಿಕ್ಕದಾಗಿ ಬಿಡಾರ ಹೊಡಿದ್ದಾರೆ ಸ್ಥಳೀಯರು, ಮನೆ ಎಲ್ಲ ಕಟ್ಕೊಂಡು. ಸ್ನೇಹಿತರೆ, ಪಲ್ಲವರು ಮತ್ತು ಕದಂಬರ ನಡುವೆ ನಡೆದ ಯುದ್ಧದಲ್ಲಿ ಕದಂಬರ ರಾಜ ಕೃಷ್ಣವರ್ಮನು ಸೋತು ಹಿಂದಿರುಗಿ ಹೋದನು ಎಂದು ಈ ಸ್ಥಳದ ಪ್ರಾಮುಖ್ಯತೆಯನ್ನು ತೋರಿಸಲಾಗಿದೆ. ಪಲ್ಲವರು, ಕದಂಬರ ನಂತರ ಈ ಒಂದು ಕೋಟೆಯಲ್ಲಿ ಚಾಲುಕ್ಯರು, ಪಾಂಡ್ಯರು, ಗಂಗರು, ಹೊಯ್ಸಳರು ಕೂಡ ತಮ್ಮ ಆಳ್ವಿಕೆಯನ್ನು ನಡೆಸಿದ್ದಾರೆ. ಹೊಯ್ಸಳರ ಮಹಾರಾಜ 2ನೇ ವೀರಬಲ್ಲಾಳನು ಪಾಂಡ್ಯರ ವಿರುದ್ಧ ಯುದ್ಧ ಮಾಡಿ ಈ ಒಂದು ಕೋಟೆಯನ್ನು ತನ್ನ ವಶಕ್ಕೆ ತೆಗೆದುಕೊಂಡನು ಎಂದು ಹೇಳಲಾಗುತ್ತದೆ. ಸ್ನೇಹಿತರೆ, ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಈ ಕೋಟೆಯು ಅತ್ಯಂತ ಪ್ರಮುಖವಾಗಿತ್ತು. ಇದನ್ನು ನಾಯಕರಿಗೆ ನೀಡಲಾಗಿತ್ತು. ಹನುಮಂತಪ್ಪ ನಾಯಕ ಮತ್ತು ತಿಮ್ಮಪ್ಪ ನಾಯಕ ಈ ಕೋಟೆಯನ್ನು ಆಡಳಿತ ಮಾಡಿದ್ದಾರೆ. ಇದು ಐತಿಹಾಸಿಕ ಸ್ಥಳ ಮತ್ತು ಪೌರಾಣಿಕ ಸ್ಥಳ ಅಲ್ಲದೆ ಪ್ರವಾಸಿ ತಾಣ ಕೂಡ ಹೌದು. ದೇಶ ವಿದೇಶಗಳಿಂದ ಇಲ್ಲಿ ಈ ಕ್ಷೇತ್ರಕ್ಕೆ ಪ್ರವಾಸಿಗರು ಬಂದು ದಿನೇ ದಿನೇ ನಮ್ಮ ಭಾರತದ ಆರ್ಥಿಕ ವ್ಯವಸ್ಥೆಗೆ ಸಹಾಯ ಮಾಡ್ತಾ ಇದ್ದಾರೆ. ನಮ್ಮ ಭಾರತದ ಅರ್ಥವ್ಯವಸ್ಥೆಗೆ ಇದೊಂದು ಮೈಲಿಗಲ್ಲು. ಅದು ರಾಜನ ಅರಮನೆ ಅಂತೆ, ನೋಡ್ಕೊಂಬರ್ಲಿ ಬನ್ನಿ. ರಾಜನ ಅರಮನೆ, ಅದು ಕೂಡ ಬೀಗ ಹಾಕಿದೆ, ಇಲ್ಲಿಂದನೇ ನೋಡ್ಬೇಕು. ಬನ್ನಿ, ನಾವು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಅರ್ಚಕರ ಬಳಿ ಈ ಒಂದು ಸ್ಥಳದ ಇತಿಹಾಸನ ಅವ್ರ ಬಗ್ಗೆ ಹತ್ರನೇ ತಿಳಿದುಕೊಳ್ಳೋಣ. ಇದು ಮಾತಂಗಿಯಮ್ಮನ ಒಂದು ಮೂರ್ತಿ. ಎಲ್ಲ ಆದಿಶಕ್ತಿಯ ದೇವಸ್ಥಾನದ ಮುಂದೆ ಇರುವಂತಹ ಮಾತಂಗಿಯಮ್ಮನ ಮೂರ್ತಿ ಅದು. ನಾನು ಸಂಜೆ ಟೈಮ್ ಬಂದಿದ್ದೀನಿ. ಟೈಮ್ ಇವಾಗ ಮೋಸ್ಟ್ಲಿ ಒಂದು 5 ಗಂಟೆ ಆಗಿರ್ಬೋದು. ಆದ್ರೂ ಜನ ತುಂಬ ಇದ್ದಾರೆ. ಸ್ನೇಹಿತರೆ, ಈ ಕೋಟೆಯು ಒಂದು ಕಾಲದಲ್ಲಿ ಮರಾಠರು ಮತ್ತು ಹೈದರಾಲಿ ಯುದ್ಧ ಮಾಡಿದ ಸ್ಥಳವಾಗಿದೆ. ಹೈದರಾಲಿಯ ನಂತರ ಟಿಪ್ಪು ಸುಲ್ತಾನ್ ಈ ಕೋಟೆಯನ್ನು ತನ್ನ ವಶಕ್ಕೆ ತೆಗೆದುಕೊಂಡನು. 1799ರಲ್ಲಿ ಟಿಪ್ಪು ಸುಲ್ತಾನ್ ಸೋಲಿನ ನಂತರ ಈ ಪ್ರದೇಶ ಬ್ರಿಟಿಷರ ಕೈಗೆ ಸೇರಿತ್ತು. ಸ್ನೇಹಿತರೆ, ಉಚ್ಚಂಗಿದುರ್ಗದ ಕೋಟೆಯು ಪರ್ವತದ ಮೇಲೆ ನಿರ್ಮಿಸಲ್ಪಟ್ಟಿದ್ದು, ಇದು ರಕ್ಷಣಾತ್ಮಕ ದೃಷ್ಟಿಯಿಂದ ಅತ್ಯಂತ ಬಲವಾದ ಕೋಟೆಯಾಗಿದೆ. ಕೋಟೆಯ ಒಳಭಾಗದಲ್ಲಿ ದೇವಾಲಯಗಳು, ಜಲಸಂಪತ್ತು ಮತ್ತು ಗುಪ್ತಧಾರಿಗಳು ಇದ್ದವು. ಈ ಕೋಟೆಯ ಮೇಲೆ ಇರುವ ದೇವಿ ಉಚ್ಚಂಗೆಮ್ಮ ದೇವಾಲಯವು ಇಂದು ಕೂಡ ಸಾವಿರಾರು ಭಕ್ತರನ್ನು ಆಕರ್ಷಿಸುತ್ತದೆ. ಪ್ರತಿ ಪೌರ್ಣಿಮೆಯಂದು ಸಾವಿರಾರು ಭಕ್ತರು ಇಲ್ಲಿ ಸೇರುತ್ತಾರೆ. ದಸರಾ ಹಬ್ಬ ಮತ್ತು ಯುಗಾದಿ ಹಬ್ಬಗಳು ಇಲ್ಲಿ ಅದ್ಭುತವಾಗಿ ನಡೆಯುತ್ತವೆ. ಇನ್ನು ಈ ದೇವಾಲಯದ ಹೆಚ್ಚುವರಿ ಮಾಹಿತಿಗಾಗಿ ಇಲ್ಲಿ ಪ್ರಧಾನ ಅರ್ಚಕರ ಬಳಿ ತಿಳಿದುಕೊಳ್ಳೋಣ ಬನ್ನಿ. स्वाहा तत्सवितुर्वरेण्यं भर्गो देवस्य धीमहि धियो यो नः प्रचोदयात्। ॐ भूर्भुवः स्वाहा.
ಸ್ನೇಹಿತರೆ, ಪರಿಸರದ ಮಡಿಲಿನಲ್ಲಿ ಬೆಟ್ಟದ ಮೇಲೆ ಕೋಟೆಯನ್ನು ನಿರ್ಮಾಣ ಮಾಡಿ ಈ ಕೋಟೆಯಲ್ಲಿ ದೇವಿಯನ್ನು ಆರಾಧಿಸುತ್ತಿರುವಂತಹ ಈ ಸ್ಥಳೀಯರಿಗೆ ನನ್ನ ಒಂದು ನಮನಗಳು. ಉಚ್ಚಂಗಿ ದುರ್ಗದ ಅದ್ಭುತವಾದ ನೋಟ. ನಾನಿವಾಗ ಕೋಟೆ ಮೇಲ್ಗಡೆ ಅಂದರೆ ಗುಡ್ಡದ ಮೇಲ್ಗಡೆ ಇದ್ದೀನಿ, ದೇವಸ್ಥಾನದ ಹತ್ರ. ಈ ದೇವಸ್ಥಾನದಿಂದ ಒಂದು ಕೆಳಗಡೆ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ, ವಿಡಿಯೋ ಕ್ಲಿಪ್. ಇದು ದೇವಸ್ಥಾನದ ಆವರಣ. ಕಾಲ ಕಾಲಕ್ಕೆ ತಕ್ಕಂತೆ ಇಲ್ಲಿನ ಒಂದು ಸ್ಥಳೀಯ ಆಡಳಿತಗಾರರು, ಪಾಳೆಗಾರರು ಈ ಸ್ಥಳವನ್ನು ಜೀರ್ಣೋದ್ಧಾರ ಮಾಡ್ಕೊಂತ ಬಂದಿದ್ದಾರೆ, ಅಭಿವೃದ್ಧಿ ಮಾಡ್ಕೊಂತ. ಅದಕ್ಕೋಸ್ಕರ ಇಲ್ಲಿನ ಒಂದು ದೇವಸ್ಥಾನ ಆಗಿರ್ಬೋದು, ಕೋಟೆ ಆಗಿರ್ಬೋದು ಭದ್ರವಾಗಿದೆ. ದೇವಸ್ಥಾನದ ಒಳಗಡೆ ಅಂದರೆ ಗರ್ಭಗುಡಿ ಒಳಗಡೆ ವಿಡಿಯೋ ಮಾಡಾಗಿಲ್ಲ ಅಂತ ಹೇಳಿದ್ರು, ಅದಕ್ಕೆ ಹೊರಗಡೆನೇ ವಿಡಿಯೋ ಮಾಡ್ತಾ ಇದ್ದೀನಿ. ಪ್ರಧಾನ ಅರ್ಚಕರು ಮನೆಗೆ ಹೋಗಿದ್ದಾರಂತೆ. ಇಲ್ಲಿನ ಮಾಹಿತಿಯನ್ನು ತಿಳಿದುಕೊಳ್ಳಬೇಕು ಅಂತ ಹೇಳಿ ನಾನು ಪ್ರಯತ್ನ ಮಾಡಿದೆ. ನೋಡಬೇಕು, ಬೇರೆ ಯಾರಾದರೂ ಇದ್ರೆ ಇಲ್ಲಿನ ಒಂದು ಮಾಹಿತಿನ ಅವ್ರ ಹತ್ರನೇ ಹೇಳಿಸ್ಬೇಕು. ನಮಸ್ಕಾರ. ನಮಸ್ತೆ. ತಮ್ಮ ಹೆಸರು? ಕೆಂಚಪ್ಪ ಅಂತ. ಕೆಂಚಪ್ಪ. ಹೇಳಿದ್ರು ಆವಾಗಲೇ ಪ್ರಧಾನ ಅರ್ಚಕರು ಕೆಂಚಪ್ಪ ಅಂತ ಹೇಳಿ. ಈ ದೇವಸ್ಥಾನದ ಸ್ಥಳ ಪುರಾಣದ ಬಗ್ಗೆ, ಆಮೇಲೆ ಇಲ್ಲಿನ ಒಂದು ಇತಿಹಾಸದ ಬಗ್ಗೆ ನಮ್ಮ ವೀಕ್ಷಕರಿಗೆ ಸ್ವಲ್ಪ ಹೇಳ್ತೀರಾ? ಇತಿಹಾಸದ ಬಗ್ಗೆ ಗೊತ್ತಲ್ರಿ, ಅಮ್ಮನ್ ಗೊತ್ತೈತಿ. ಇತಿಹಾಸದಿಂದ ಎಷ್ಟೋ ತೆರಿಕೊಂಡವ, ಅದು ನಮ್ಗೆಲ್ಲ ಅಜ್ಜರಿಗೆ ಅವ್ರಿಗೆಲ್ಲ ಗೊತ್ತು. ಬಹಳ ದಿವಸದಿಂದ ಇಲ್ಲಿ ಏನು ನಡೀತಿದೆ, ರಾಜರ ಕಾಲದಲ್ಲಿ ಇದು ಮಾಡ್ತಕ್ಕಂಥ ವಿಷಯ. ಅಮ್ಮ ಬಂದು ಇಲ್ಲಿ ಉದ್ಭವವಾಗಿ ಇಲ್ಲಿಂದ ನಡೆವಳಿ ಹೆಚ್ಚಿಗೆ ಆಯ್ತು ಅಂತ ಅಷ್ಟು ನಮಗೆ ಗೊತ್ತು. ಸುಮಾರು ಎಷ್ಟು ವರ್ಷ ಆಗಿರ್ಬೋದು, ಎಷ್ಟು ಶತಮಾನ ಆಗಿರ್ಬೋದು ಈ ದೇವಸ್ಥಾನ ಆಗಿ? ಆಗ್ಯಾವ್ರಿ, ಒಂದ್ 7 ಶತಮಾನ ಆಗಿ, ಒಂದ್ 2-3 ಶತಮಾನ ಆಗ್ಯಾವ. ನಮ್ಮ ಅಜ್ಜರ ಕಾಲದಿಂದಲೂ ಆಗ್ಯದಾವ. ನೀವು ಎಷ್ಟನೇ ತಲೆಮಾರು ಅಂದ್ರೆ ನಿಮ್ಮನೆ ತನ ಪೂಜೆ ಮಾಡ್ಕೊಂತ ಬರ್ತಾ ಇರೋದು? ಅಂದ್ರೆ ಪೂಜೆ ಮಾಡ್ಕೊಂತ ಬರ್ತಿರೋದು ನಿಮ್ಮನೆ ತನ? ಅಲ್ಲ, ಇಲ್ಲಿ 4 ವಂಶದರ ಅದ. ನಾವ್ 4 ವಂಶದರ. ಅದ್ರಾಗ ವರ್ಷ ಒಬ್ಬೊಬ್ರು ಮಾಡ್ತಾ ಇದಾವಿ. 1 ವರ್ಷ ಮಾಡಿ 3 ವರ್ಷ ಗ್ಯಾಪ್ ಆಗಿ ಮತ್ತೆ 4ನೇ ವರ್ಷಕ್ಕೆ ಇಲ್ಲಿ ಬರ್ತಾವೆ. ಅಂದ್ರೆ ಇಲ್ಲಿ ತಾಯಿ ಉದ್ಭವ ಆಗಿರೋದು? ಉದ್ಭವ ಆಗಿರೋದು ಇಲ್ಲೇ. ಹೌದಾ? ಅದು ಸ್ಟೋರಿ ಬಾಳ ಐತ್ರಿ. ಅದೆಲ್ಲ ಎಲ್ಲಿಂದ ಬಂದು, ಹೆಂಗ್ ಬಂದು, ಆಕೆ ಎಲ್ಲಿ ನೆಲ್ಕೊಂಡ್ಲು, ಅದೆಲ್ಲ ಬಾಳ ಐತಿ. ಅದು ಒಂದ್ ದಿವ್ಸಕ್ಕೆ ಅದಾಗಲ್ಲ. ಏನ್ ಸಿಂಪಲ್ ನಾವು ಮಾತಾಡಂಗಿಲ್ಲ, 1-2 ಸಿಂಪಲ್ ಆಗಿ ಹೇಳ್ತಾವ. ಸಿಂಪಲ್ ಆಗಿ ಹೇಳ್ರಿ. ಹೇಳಿದಲ್ರ ಅಷ್ಟೇನಾ? ನಮಗ್ ಆಯ್ತು ಬಂದಾಳ ಮಗ ಪರಶುರಾಮ ಕರ್ಕೊಂಡ್ ಮ್ಯಾಕ್ ಬಂದಾಳ, ಇಲ್ಲಿ ಬಂದಾಳ. ಆಮ್ಯಾಕ ಹಿಂದೆ ನಮ್ ಪೂಜಾರ್ ಮಾಡ್ಬೇಕಾದ್ರ ಧೂಪ್ಗಂಡ ತರಕ್ ಹೋದಾಗ ಉಚ್ಚಿಂಗ ಮಗನ್ ನುಂಗಿದಾಳ. ಉಚ್ಚಿಂಗನ್ ಮಗನ್ ನುಂಗಿದಾಳ ಪೂಜಾರಪ್ಪನ ಮಗನ್ನ. ಹೌದಾ? ಅದ್ ನುಂಗಕ್ ಒಂದ್ ಕಾರಣ ಇತ್ತು. ಅದಕ್ಕೆ ಯಾಕವ ಹಿಂಗ್ ಮಾಡಿದಂತೆ ಕೇಳಿದಾಗ, ಅದಕ್ಕೆ ಪ್ರತಿ ದಿನ ನದ್ಬೇರಿ ಕೊಡಕಂತ, ದಿನ ಒಂದು ಹಾರ ಕೊಡಕಂತ ಕೇಳಿದ್ಲ ಅಮ್ಮ. ಇವ್ರು ಆದಿಶಕ್ತಿನ? ಆದಿಶಕ್ತಿ. ಕೇಳಿದಾಗ ದಿವಸ ಒಂದು ಕೊಡಕ್ ಆಗಲ್ಲ, ಅದು ಉಳಿಯೋದಲ್ಲ ಅಂತೇಳಿ, ಅದಕ್ಕೆ ಇದೆಲ್ಲ ಆಗೋದಲ್ಲ ಅಂತೇಳಿ ಆಕಿ ಉಚ್ಚಿಂಗಮ್ಮ ಪಾಟ್ಯ ಕಾಳಮ್ಮ ಅಂತ ಅದರ ತಗೊಂಬಂದು ಮುಂದೆ ನಿಟ್ಟು ಪೂಜೆ ಮಾಡ್ರಿ, ನನಗೆ ನೀರು ಗಂಧ ಅನ್ನಕ ಅದ ನನಗೆ ಐಶ್ವರ್ಯ, ಕಾಳಮ್ಗೆಲ್ಲ ಮಾಡ್ರಿ ಅಂತೇಳಿ ಒಬ್ಬ ಕೊಟ್ಟು ಆಕಿ ಕಾಳಮ್ಮ ಕುಳಿಸಿದಾರ. ಇಲ್ಲಿ ಇರೋದೇ 2 ದೇವತೆ? 2 ದೇವತೆನ. ಹಿಂದೆ ಉಚ್ಚಿಂಗಮ್ಮ ಬರೋದು ಹಿಂದೆ, ಇದಕ್ಕಿರ್ಬೇಕು. ಮುಂದೆ ಕಾಳಮ್ಮ. ಈಗ ನಾವು ಇಲ್ಲಿರೋ ಕಾಳಮ್ಮ? ಹೌದು, ನಾವು ಅಲಂಕಾರ ಮಾಡಿರೋದಲ್ಲ ಕಾಳಮ್ಮ. ಮತ್ತೆ ಉಚ್ಚಂಗಿಯಮ್ಮ ಅವ್ರು ಇರೋದು ಹಿಂದೆ ಅದಾಳ. ಅಕ್ಕಿ ಇಲ್ಲೇ ಅಲ್ಲ, ಅಕ್ಕಿ ಹಿಂದೆ ಅದಾಳ. ಬೆನ್ನಿಂಗಡೆ ಮುಂದ್ಗಡೆ ನಾನು ಯಾರಿಗೆ ಕಾಣಂಗಿಲ್ಲ ಅಂತ ಕಂಡ್ರೆ ದಿವಸ ಒಂದು ಹಾರ ಬೇಕಂತ ಹೇಳಿ ಅದ್ ಮುಂದೆ ಇದು ಮಾಡ್ಯಾರ. ಈಗ ಇವರಿಗೆ ಉಚ್ಚಂಗಿಯಮ್ಮನಿಗೆ ಇವ್ರ ಕಾವಲು ನರಬಲಿ ಪಡೆದೇ ಇರಂಗೆ ಆ ಕಾಳಮ್ಮನ ಕಾವಲು ತರ ಇರೋದು. ಆಮೇಲೆ ಈ ಒಂದು ಸ್ಥಳದಲ್ಲಿ ರಾಜ ಮಹಾರಾಜರು ತುಂಬಾ ಆಳ್ವಿಕೆ ಮಾಡಿದಾರೆ ಅಂತ ಹೇಳಿ ಮಾಡ್ಯಾರ. ರಾಜ ಯಾವ್ದಂತ ನಿಮ್ಗೆ ಗೊತ್ತಿರ? ಅಲ್ಲ, ಅದು ಹೇಳಿದ್ರಿ ಹಿಂದೆ ಅವ್ರಿಗೆ ಗೊತ್ತ ಯಜಮಾನರಿಗೆ. ರಾಜರ ಆಳಿದ್ರೆ ನಮಗೆ ವಿಷಯ ಗೊತ್ತಲ್ಲ. ನಾವ್ ಇತ್ತೀಚೆಗೆ ಬಂದಿರೋದು. ರಾಜ್ಯದ ಬಹಳ ದಿವಸ ರಾಜ ನಡೆದಿರೋದು. ಮಧಿಕರ್ನಾಯಕ, ಬಸಪ್ಪ ನಾಯಕ ಆಡಿರೋದು, ರಾಜರೆಲ್ಲ ಆಡ್ಯಾರ. ರಾಜರ ಅರಮನೆ ಐತಿ, ರಾಣಿ ಅರಮನೆ ಐತಿ. ಕುದುರೆಗಳು ಕಟ್ಟಿರ ಅಂತ ಅವ್ರ ಕುದುರೆಗಳು ಇರೋಂತ ಮನೆಗಳು ಎಲ್ಲ ಅದಾವ. ನಮಗೆ ಗೊತ್ತಲ್ಲ ಇತಿಹಾಸ. ಯಾಕಂದ್ರೆ ನಾವ್ ಈಗ ಬಂದಿರೋದ, ಈಗ ಗೊತ್ತಿರೋ ಅನುಭವ ನಾವ್ ಕೇಳಿದ್ವಿ ಹೇಳ್ತಾರ. ನಿಮಗೆ ತಿಳಿದಿದ್ ನೀವ್ ಹೇಳ್ತಾ ಇದ್ದೀರಾ. ಅಂದ್ರೆ ಈ ಒಂದು ಕ್ಷೇತ್ರದಲ್ಲಿ ಹಬ್ಬ ಹರಿದಿನ ಯಾವ್ಯಾವ ಜೋರಾಗಿ ನಡೆಯುತ್ತೆ? ಯುಗಾದಿಯಾಗ ಹಬ್ಬ ಇರ್ತೈತ್ರಿ, ಬರ ತುಣಿವೆಯಲ್ಲಿ ಜೋರ್ ಇರ್ತೈತಿ, ಶ್ರಾವಣದಾಗ ಕಾರ್ತಿಕ್. ಅಂದ್ರೆ ಇದು ಎಲ್ಲಮ್ಮನ ಅಂಶ, ಇದು ಎಲ್ಲಮ್ಮನ ಅಂಶ. ಇದು ಪೂರಿ ಎಲ್ಲಮ್ಮನ ಉಚ್ಚಿಂಗಮ್ಮ ಎಲ್ಲಮ್ಮನ ಆಕೆ. ಆಕೆನೆ ಎಲ್ಲಮ್ಮ. ಆಕಿಗೆ 108 ನಮೂನಿ ಅದಾವ. ಆಕಿ ಒಂದೊಂದ್ ತರ ಅವತಾರ ತಾಳಿದಾಗ, ಒಂದೊಂದ್ಸರಿ ಮಗ ಪರಶುರಾಮ ಕಡ್ದಾಗ, ಒಂದೊಂದ್ಸರಿ ಬಿದ್ದಾಗ ಒಂದೊಂದು ಅವತಾರ ತಾಳಿದಾಳ ಆಕಿ. ಅದಕ್ಕಾಗಿ ಹೇಳಕ್ಕೆಲ್ಲ ಬಾಳ ಅದಾವ ಅಂತ ಹೇಳಿದ್ವಿ. ಅಂದ್ರೆ ಒಂದ್ ದಿವಸ ಫ್ರೀ ಮಾಡ್ಕೊಂಡ್ ಬರ್ಬೇಕು ಇಲ್ಲೆಲ್ಲ ವಿಚಾರ ಹೇಳೋದು. ಅದು ಇಷ್ಟ ನಾವ್ ಅದಕ್ಕೆ ಹೇಳಿದ್ದು. ಹಿಂಗೆಲ್ಲ ಅದಾವ. ಇದು ಉಗಾದಿ, ಇದು ವರ್ಷಕ್ಕೊಂದ್ಸರಿ ಆಗೋದು ಉಗಾದಿ. ಉಗಾದಿ ಅಮ್ಮ ತೆಳಗ್ ಹೋಗೈತಿ, ಹೋಗ್ಲಿ ಆಡ ಹೋಗೈತಿ. ಬರ ತಿರುಗಾಡಿ ಅರ್ಧ ಹೊಂಡ್ ಹೋಗೈತಿ. ಪ್ರತಿ ತಿಂಗಳು
ಆನೆ ಹೊಂಡಕ್ಕೆ ಉತ್ಸವ ಹೋಗ್ತೈತಿ ಒಳ ಬೀಜಿ ಆನೆ ಹೊಂಡಕ್ಕೆ. ಆನೆ ಹೊಂಡಕ್ಕೆ ಪ್ರತಿ ತಿಂಗಳು ಬರೋ ತಿರುವಾಗ 3 ಸಲ ಹೋಗ್ತೈತಿ. ಅದಕ್ಕೆ ಹೇಳಿದ್ವಲ್ಲ ಹಂಗೆ ಆರ್ತಿ ಆಮೇಲೆ ನಿವಾಳಿ ಅದೆಲ್ಲ ಒಂದೊಂದು ಆವಣಿಗೆ ಅವನ್ನೆಲ್ಲ ಮಾಡ್ತಾರೆ. ಕೆಳಗೆ ಹೋಗಿ ಹೋಗಿ ಅಮ್ಮ ಅಲ್ಲಿ ಪೂಜೆ ಮಾಡ್ಕೊಂಡು ಮತ್ತೆ ರಾತ್ರಿ ಮಾಡ್ತಾರೆ. ಹೌದಾ ಹುಗೈದಾಗ ಸ್ನೇಹಿತರೆ, ಇಲ್ಲಿರೋದು ಅರಸಿನ ಹೊಂಡ ಅಂತೆ. ಗೆಳೆಯರೆ, ಇಲ್ಲಿನ ಪ್ರಧಾನ ಅರ್ಚಕರು ಕೆಂಚಪ್ಪ ಅಂತ ಹೇಳಿ, ಅವ್ರಿಗೆ ಎಷ್ಟು ಮಾಹಿತಿ ತಿಳಿದಿದೆ ಅಷ್ಟನ್ನು ಹೇಳಿದ್ದಾರೆ. ಸ್ವಲ್ಪ ಇನ್ನೂ ಜಾಸ್ತಿ ಮಾಹಿತಿ ಹೇಳ್ಬೇಕಂದ್ರೆ ಒಂದಿನ ಪೂರ್ತಿ ಆಗತ್ತೆ ಅಂತ ಹೇಳಿದ್ರು. ಅದಕ್ಕೋಸ್ಕರ ನಾವು ಸ್ವಲ್ಪ ಮಟ್ಟಿಗೆ ಅವ್ರ ಹತ್ರ ಒಂದು 5 ನಿಮಿಷದ ಮಾತುಕತೆ ನಡೆಸಿ ಇಲ್ಲಿನ ಒಂದು ಸ್ಥಳ ಪುರಾಣದ ಬಗ್ಗೆ, ಅವ್ರಿಗೆ ಗೊತ್ತಿರೋಂಥ ಸ್ಥಳ ಪುರಾಣದ ಬಗ್ಗೆ ಕೇಳಿದ್ವಿ. ಅವ್ರಿಗೆ ತಿಳಿದಿದ್ದನ್ನ ಹೇಳಿದ್ದಾರೆ. ಅದು ಬಿಟ್ಟರೆ ಐತಿಹಾಸಿಕವಾಗಿ ಪೌರಾಣಿಕವಾಗಿ ಇನ್ನೂ ಅನೇಕ ಒಂದು ಮಾಹಿತಿಗಳು ಇಲ್ಲಿ ಈ ಒಂದು ಕ್ಷೇತ್ರಕ್ಕೆ ಇವೆ. ಅವನ್ನು ನಾನೇ ನಿಮಗೆ ಆಲ್ರೆಡಿ ಹೇಳಿದ್ದೀನಿ. ಸೊ ಇದು ಇಲ್ಲಿನ ಒಂದು ಸ್ಥಳ ಪುರಾಣ, ಆಮೇಲೆ ಇಲ್ಲಿನ ಒಂದು ಐತಿಹಾಸಿಕ ಮಾಹಿತಿ ಆಗಿದೆ. ಈ ಥರದ್ದು ಮತ್ತೆ ಅನೇಕ ಕೋಟೆಗಳ ಬಗ್ಗೆ, ಆಮೇಲೆ ಐತಿಹಾಸಿಕ ಸ್ಥಳಗಳ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ, ಅಂದರೆ ನಮ್ಮ ಪುರಾತನ ಕಾಲದಲ್ಲಿ ಯಾವ್ಯಾವ ಕೋಟೆಯಲ್ಲಿ ಯಾವ ಥರ ಇತ್ತು, ಯಾವ ರಾಜರ ಆಳ್ವಿಕೆ ಮಾಡಿದ್ರು ಅಂತ ಹೇಳಿ ತಿಳಿದುಕೊಳ್ಳೋಕ್ಕೋಸ್ಕರ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋ ನಿಮಗೆ ಇಷ್ಟವಾದರೆ ಶೇರ್ ಮಾಡಿ. ಇಲ್ಲಿ ಕಾಣ್ತಾ ಇದೆಯಲ್ಲ, ಅದು ಬೆಟ್ಟ ಏರುವಂಥ ಸ್ಥಳ. ಆಮೇಲೆ ನಾವೀಗ ಇಲ್ಲಿರುವಂಥ ಬೆಟ್ಟ ಇಳಿಯುವಂಥ ಸ್ಥಳ. ಒಂದು ರೌಂಡ್ ಹಾಕಿ, ಅಂದರೆ ಒಂದು ಪ್ರದಕ್ಷಿಣೆ ಮಾಡಿರೋ ರೀತಿ ಇದೆ ಈ ಬೆಟ್ಟ. ಹತ್ತೋದಿಕ್ಕೆ ಒಂದು ಜಾಗ, ಇಳಿಯೋದಿಕ್ಕೆ ಒಂದು ಜಾಗ. ಸಿಸ್ಟಮ್ ಚೆನ್ನಾಗಿದೆ. ಇಲ್ಲ ಅಭಿವೃದ್ಧಿ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಕರ್ನಾಟಕದ ಪ್ರತಿಯೊಂದು ಜಾಗದಿಂದನೂ ಈ ಒಂದು ಸ್ಥಳಕ್ಕೆ ಭಕ್ತಾದಿಗಳು ಬಂದು ಪೂಜೆ ಪುನಸ್ಕಾರ ಎಲ್ಲ ಮಾಡಿ ಹೋಗ್ತಾರಂತೆ. ಅದು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ. ಉಚ್ಚಂಗಮ್ಮ ಅಂದ್ರೆ ಎಲ್ಲಮ್ಮನ ಒಂದು ರೂಪ, ಆದಿಶಕ್ತಿ ಎಲ್ಲಮ್ಮನ ಒಂದು ರೂಪವಾಗಿದೆ. ಇಲ್ಲಿನ ಮಾಹಿತಿ ನಿಮ್ಗೆ ಏನಾದ್ರು ಗೊತ್ತಿದ್ರೆ ಈ ಒಂದು ವಿಡಿಯೋಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಇನ್ನು ಹೆಚ್ಚಿನ ಮಾಹಿತಿ ನನಗಿಂತ, ಅಂದ್ರೆ ಇಲ್ಲಿ ನಾನು ಹೇಳೋದಕ್ಕಿಂತ ಜಾಸ್ತಿ ನಿಮಗೇನಾದ್ರು ಗೊತ್ತಿದ್ರೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ನಾವು ಸ್ವಲ್ಪ ತಿಳ್ಕೊತೀವಿ ನಿಮಗೆ ಗೊತ್ತಿರೋಂಥ ವಿಚಾರನ. ಸ್ನೇಹಿತರೆ, ಇದು ಉಚ್ಚಂಗಿದುರ್ಗ ಕೋಟೆಯ ಹಿಂಭಾಗದಿಂದ ತೆಗೆದಿರೋಂಥ ಒಂದು ವಿಡಿಯೋ, ಆಪೋಸಿಟ್ ಡೈರೆಕ್ಷನ್ ಇಂದ ತೆಗೆದಿರೋಂಥ ವಿಡಿಯೋ. ಇಲ್ಲಿಂದ ನೋಡಿದ್ರೆ ಈ ಕೋಟೆಯ ಒಂದು ಬೆಟ್ಟವು ಆದಿಶಕ್ತಿಯ ಮುಖದ ರೀತಿಯೇ ಕಾಣಿಸುತ್ತದೆ.